ನಮಸ್ಕಾರ ಎಲ್ಲ ಬಂಧುಗಳಿಗೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ 100ನೇ ವರ್ಷ ಶತಾಬ್ದಿ ನಿಮಿತ್ತ ದೇಶವ್ಯಾಪಿ ವಿಜಯದಶಮಿ ಉತ್ಸವದಿಂದ ಶತಾಬ್ದಿ ವರ್ಷಗಳ ಕಾರ್ಯಕ್ರಮ ಪ್ರಾರಂಭ ಆಗೋದು ದೇಶದಲ್ಲಿ ನಡೀತಾ ಇದೆ. ಅದರಂತೆ ಚಿತ್ತಾಪುರಿನ ಉತ್ಸವ ಮತ್ತು ಸಂಚಲನ ಮಾಡಬೇಕಾದಾಗ ನಾವು 19ನೇ ತಾರೀಕಿಗೆ ನಿಶ್ಚಯ ಮಾಡಿದ್ದೀವಿ. ಸರ್ಕಾರ ನಮಗೆ 18ನೇ ತಾರೀಕು ಸಂಜೆವರೆಗೂ ಅನುಮತಿ ನೀಡದೇ ಇರೋ ಕಾರಣ, ನಿರಾಕರಿಸೋದು ಕಾರಣ ನಾವು ಹೈಕೋರ್ಟಿಗೆ ಅರ್ಜಿ ಸಲ್ಲಿಸಿದ್ದೀವಿ. 19ನೇ ತಾರೀಕಿಗೆ ಮುಂಜಾನೆ ಹೈಕೋರ್ಟು ನಮ್ಮ ಅರ್ಜಿಯನ್ನು ಸ್ವೀಕರಿಸಿ ಆಮೇಲೆ ವಿಚಾರಣೆಯನ್ನು ಮಾಡಿ ಮತ್ತೆ ನಿಮಗೆ ಇದೇ ತಾರೀಕು ಮತ್ತೆ ಯಾವುದಾದ್ರೂ ಅನುಕೂಲ ಆಗ್ಬೋದು ಅಂದರೆ ಅದರೊಳಗೆ 2ನೇ ನವೆಂಬರ್ಗೆ ನಮಗೆ ಅನುಕೂಲ ಆಗ್ತದೆ, ನಾವು ಮಾಡಬಹುದು ಅಂತಂದು ಕೋರ್ಟಿನ ಮುಂದೆ ಇಟ್ಟಾಗ ಕೋರ್ಟ್ ನಮಗೆ ಮತ್ತೊಂದು ಅರ್ಜಿಯನ್ನು ನೀವು ಜಿಲ್ಲಾಡಳಿತಕ್ಕೆ ಸಲ್ಲಿಸ್ರಿ ಅಂತ ಹೇಳಿದರು. ಅವತ್ತು ಸಂಜೆ ಒಳಗಾಗಿಯೇ ನಾವು ನಮ್ಮ ಹೊಸ ಅರ್ಜಿ ಮತ್ತು ನಾವು ಅಲ್ಲಿ ಎಷ್ಟು ಜನ ಸೇರ್ತಾರೆ ಸ್ವಯಂ ಸೇವಕರನ್ನೋ ಸಂಖ್ಯೆ, ಮಾತಾಡೋರ ಹೆಸರು ಮತ್ತು ರೂಟು ಇವೆಲ್ಲವೂ ಕೂಡ ನಾವು ಜಿಲ್ಲಾಡಳಿತಕ್ಕೆ ಕೊಟ್ಟಿದ್ದೀವಿ. ಅದರ ಬಗ್ಗೆ 24ನೇ ತಾರೀಕು ಇಂದು ಹೈಕೋರ್ಟಿನಲ್ಲಿ ಅದರ ವಿಚಾರಣೆ ಇತ್ತು. ಇವತ್ತಿನ ಹೈಕೋರ್ಟಿನಲ್ಲಿ ವಿಚಾರಣೆ ಬಂದಾಗ ಜಿಲ್ಲಾಡಳಿತ ಮತ್ತು ಸರ್ಕಾರ ಇವೆರಡೂ ಹಾಜರಾಗಿ ನಮಗೆ ಈ ಬಗ್ಗೆ ಇನ್ನೊಂದಿಷ್ಟು ದಿನಗಳ ಬೇಕು, ಬೇರೆಯವರು ಕೂಡ ಇದೇ ದಿನಕ್ಕೆ ಮೆರವಣಿಗೆ ಅಥವಾ ಸಂಚಲನ ತೆಗಿಲಿಕ್ಕೆ ಅನುಮತಿ ಕೇಳ್ತಾ ಇದ್ದಾರೆ. ಹೀಗಾಗಿ ನಾವು ಸ್ವಲ್ಪ ಗೊಂದಲದಲ್ಲಿದ್ದೀವಿ, ಇನ್ನೊಂದು ಸ್ವಲ್ಪ ದಿವಸ ಬೇಕು ಅಂತ ಹೇಳಿದ್ರು. ಯಾರ್ಯಾರು ತೆಗಿತಾ ಇದ್ದಾರೆ ಏನೇನು ಅಂದರೆ ಅವರ ಮನವಿ ಪತ್ರಗಳೇನು ಕೋರ್ಟಿಗೆ ಸಲ್ಲಿಸಿದ್ದಿಲ್ಲ. ಅದಕ್ಕಾಗಿ ನ್ಯಾಯಾಲಯವರು ನಿರ್ದೇಶನ ಮಾಡಿದ್ರು, ನೀವು ಎಲ್ಲರಿಗೂ ಇದ್ದರೆ ಒಂದು ಶಾಂತಿ ಸಭೆ ಅಂತ ತರೆದು ಅವರಿಗೆ ಕನ್ವಿನೆನ್ಸ್ ಮಾಡಿ ಆಮೇಲೆ ಅದಕ್ಕೇನು ಬರ್ತದೆ ಉತ್ತರ ನೀವು 30ನೇ ತಾರೀಕಿಗೆ ಸಲ್ಲಿಸಿ ಆಮೇಲೆ ಅವತ್ತು ನಿರ್ಣಯ ಕೊಡೋಣ ಅಂತ ಹೇಳಿದ್ದಾರೆ. ಹೀಗಾಗಿ ಜಿಲ್ಲಾ ಆಡಳಿತ ಮತ್ತು ಸರ್ಕಾರ 28ನೇ ತಾರೀಕಿಗೆ ಯಾವ ಸಮಯ ಇನ್ನೂ ನಿಗದಿಯಾಗಿದ್ದು ಅವ್ರು ಹೇಳಿಲ್ಲ, ಜಿಲ್ಲಾಡಳಿತ ಒಂದು ಶಾಂತಿ ಸಭೆಯನ್ನು ಕರೀತಾರಂತೆ. ಆ ಶಾಂತಿ ಸಭೆಯಲ್ಲಿ ಏನೇನು ಬಂತು ಅವರವರಿಗೆ ಅನಿಸಿದ್ದು ಅವರು ಬಹುಶಃ 30ನೇ ತಾರೀಕಿಗೆ ಮತ್ತೆ ಹೈಕೋರ್ಟ್ ಪೀಠದ ಮುಂದೆ ಹೇಳ್ತಾರೆ. ಅವತ್ತು ಹೈಕೋರ್ಟ್ ಪೀಠ ತನ್ನ ತೀರ್ಪು ಕೊಡ್ತದೆ ಅಂತ ಅನ್ನೋದು ಸದ್ಯಕ್ಕೆ ಬಂದಂಥ ಇದೆ. ನಮಗೆ ನಾವು ಕೇಳಿದರಲ್ಲಿ ಹೀಗಾಗೇ ಎಲ್ಲರಿಗೂ ಒಂದೇ ದಿನ ಯಾಕೆ, ಅವರಿಗೂ ಪೀಸ್ ಮೀಟ್ ಮಾಡಿ ಕನ್ವಿನೆನ್ಸ್ನೂ ಒಂದು ಮಾರ್ಗ ಇದೆಯಲ್ಲ ಅಂತ ಅನ್ನೋರು ಮಾನ್ಯ ನ್ಯಾಯಾಧೀಶರು ಗಮನಕ್ಕೆ ತಂದರು. ಹೀಗಾಗಿನೇ ಮತ್ತು ಅನುಮತಿ ಕೊಟ್ಟಿಲ್ಲ, ಮತ್ತು ಅನುಮತಿ ಏನಾದರೂ ನಿರಾಕರಿಸಿದರೆ ಏನಂದ್ರೆ ಅದನ್ನು ಕೂಡ ಹೇಳಿಲ್ಲ ಅವರು ಜಿಲ್ಲಾಡಳಿತ. ನಾವು ಅನುಮತಿ ನಿರಾಕರಿಸಿನೂ ಇಲ್ಲ, ಇನ್ನೂ ನಾವು ಯೋಚನೆಯಲ್ಲಿ ಇದ್ದೀವಿ ಅಂತ ಹೇಳಿದ್ರು. ಮತ್ತು 2 ದಿವಸ ಯೋಚನೆಯಲ್ಲಿ ಇರ್ತೀರಿ, ಅದಕ್ಕೆ ಏನಾದರೂ ಒಂದು ಹಾದಿ ಕಂಡುಕೊಳ್ಳಿ ಅಂತ ಹೇಳಿದಾಗ ನಾವು 28ಕ್ಕೆ ಪೀಸ್ ಮೀಟಿಂಗ್ ಮಾಡಿ ಏನು ಅದೇನು ಚರ್ಚೆ ಆಗಿಲ್ಲ. ಅವರು ಹೇಳಿದ್ರು ತುಂಬ ಇದಕ್ಕಿದೆ ಆಗಿದೆ ಎಲ್ಲವೂ ಇದರಲ್ಲಿ ಏನಾದರೂ ಅದಕ್ಕೆ ಹಾದಿ ಇದೆ ಅಲ್ಲ, ಮಾರ್ಗಸೂಚಿ ಮಾಡ್ಕೊಳ್ಳಿ ಅಂತ ಹೇಳಿದ್ರೆ 28ಕ್ಕೆ ಪೀಸ್ ಮೀಟಿಂಗು 30ನೇ ತಾರೀಕಿಗೆ. ನಿಮಗೆ ಉದ್ಯೋಗ ಸಿಗುತ್ತಿಲ್ವಾ? ನಿಮ್ಮ ಕಾಲ ಮೇಲೆ ನಿಂತು ಹಣ ಸಂಪಾದಿಸುವ ಛಲ ಇದೆಯಾ? ನಿಮಗೆ ವಾಹನ ಚಲಾಯಿಸಲು ಬರುತ್ತಾ? ಹಾಗಾದ್ರೆ ಚಿಂತೆ ಯಾಕೆ? ಗ್ರೀವ್ಸ್ 3 ವೀಲರ್ಸ್ ಆಟೋ ಖರೀದಿಸಿ ಸ್ವಾವಲಂಬಿ ಜೀವನ ನಿಮ್ಮದಾಗಿಸಿಕೊಳ್ಳಿ. GST ಕಡಿತದಿಂದ ಕಡಿಮೆ ದರದಲ್ಲಿ ಆಟೋ ಕೊಡಲಾಗುವುದು. ರಮೇಶ್ ಮೋಟಾರ್ಸ್ ವತಿಯಿಂದ ದೀಪಾವಳಿ ಹಬ್ಬಕ್ಕೆ ಫ್ರಿಡ್ಜ್ ಕೂಡ ಕೊಡಲಾಗುವುದು. EMI ಸೌಲಭ್ಯ ಕೂಡ ಇದೆ. ಮತ್ತ್ಯಾಕೆ ತಡ? ಸ್ವಾವಲಂಬಿ ಜೀವನ ನಡೆಸಲು ಹಿಂದೆ ಭೇಟಿ ನೀಡಿ ರಮೇಶ್ ಮೋಟಾರ್ಸ್ಗೆ. ನಮ್ಮ ಶಾಖೆಗಳು ಕಲಬುರಗಿ, ಯಾದಗಿರಿ, ಬೀದರ್, ರಾಯಚೂರು ಜಿಲ್ಲೆಯ ನಗರ ಹಾಗೂ ತಾಲೂಕಾ ಮಟ್ಟದಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಭೇಟಿ ನೀಡಿ ರಮೇಶ್ ಮೋಟಾರ್ಸ್, ಹುಮ್ನಾಬಾದ್ ಸರ್ಕಲ್, ಕಲಬುರಗಿ. ಮೊಬೈಲ್ ನಂಬರ್ 9036287270 ಮತ್ತು 9980234370.